ನಮಸ್ಕಾರ ಕರ್ನಾಟಕ. ಇವತ್ತು ನ್ಯೂ ಬ್ಲಾಗಿಗೆ ಬರ್ರಿ. ಅಂದ್ರೆ ಮುರುಡೇಶ್ವರಕ್ಕೆ ಬಂದೀವಿ. ಮುರುಡೇಶ್ವರದ ಎಲ್ಲ ತೋರ್ತೀವಿ. ಇಲ್ಲಿ ಎಂಟ್ರಿ ಕಾಣೋದ್ರಿಂದ ರಾಜಗೋಪುರ. ಇದ್ರಾಗ 20 ಫ್ಲೋರ್ ಅದಾವು. 20 ಫ್ಲೋರ್ ತಾಗ 18 ಫ್ಲೋರ್ಗೆ ಅಟ್ಟ, ಲಾಸ್ಟ್ 18ನೇ ಫ್ಲೋರ್ಗೆ ಅಟ್ಟ ಬಿಡ್ತಾರೋ. ಲಿಫ್ಟ್ ಮೂಲಕನೂ ಹೋಗ್ಬೋದು. ಅಲ್ಲಿ ವಿಶ್ವದ ದೈತ್ಯ ಶಿವನ ಪ್ರತಿಮೆ 2ನೇದು ಇರೋದು ನಮ್ಮ ಮುರುಡೇಶ್ವರ. 123 ಫೀಟ್ ಐತಿ. 1ನೇದು ಎಲ್ಲಿ ಐತಿ ಅಂದ್ರೆ ನೇಪಾಳದ ಕೈಲಾಸನಾಥ ಎಂಬಲ್ಲಿ ಐತಿ. ಅದ ಮೊದಲನೇ ಸ್ಥಾನ. ಇದು ವಿಶ್ವದ 2ನೇ ದೈತ್ಯ ಶಿವನ ವಿಗ್ರಹ. ಹಂಗಾಗಿ ಇಲ್ಲಿ ಹಿಡ್ದು ಬೀಚ್ ವ್ಯೂ ಪಾಯಿಂಟ್ ನೋಡ್ರಿ. ಹಂಗೆ ಇದು ಮುರುಡೇಶ್ವರ ಗುಡಿದು. ಮತ್ತು ಇಲ್ಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಈ ಕಡೆ ಅಂತಾರೆ ನೋಡಿ ಫುಲ್ ಮುರುಡೇಶ್ವರ ವ್ಯೂ ಪಾಯಿಂಟ್. ದೈತ್ಯ ಶಿವನ ವಿಗ್ರಹ ನಮ್ಮ ಕರ್ನಾಟಕದಲ್ಲೇ ಇರೋದು. ಮತ್ತು ಅತಿ ಎತ್ತರದ ರಾಜಗೋಪುರ ನಮ್ಮ ಕರ್ನಾಟಕದಲ್ಲಿ ಇರೋದು. ಕೈಲಾಸನಾಥ ಗುಹೆ ಪ್ರವೇಶ ಮಾಡ್ಕೊಂಡು ಒಳಗೆ ಹೋಗೋಣ ಬರ್ರಿ. ಹೇಳೋಕ್ಕೆ ಅಂತ ಅವರ ಮೈಕ್ ಸೆಟ್ ಮಾಡಿ ಇಟ್ಟಾರು. ಅದನ್ನ ನೀವು ನೋಡಿ. गोकर्ण क्षेत्र के पश्चिमाग्नेय भाग में स्थित गणेश जी के सिर पर गड्ढा आज भी देखने को मिलता है। शायद इस पुराण गुहे नोड्री ಇದೆಲ್ಲ. इसे बनाया गया। श्री कृष्ण परमात्मा परमात्मा पार्वती प्रसिद्ध श्री क्षेत्र यही आज का गोकर्ण है। यहाँ से ठीक उत्तर दिशा में आगे प्रस्थान करें। भूस्पर्श हुए आत्मलिंग को रावण ने उठाने का प्रयास किया, परंतु उसका प्रयत्न निष्फल हो गया। महाबलशाली होने पर भी रावण आत्मलिंग को रावण इस कारण गोकर्ण का शिवलिंग महाबलेश्वर नामांकित हुआ। रावण क्रोधित हुआ और उसने हाथ में आए गणपति गजानन विघ्नेश्वर नारायण इन टुकड़ों ने 5 स्थानों में भूस्पर्श किया। ये 5 स्थान महाशिव क्षेत्र में वे हैं गोकर्ण का महाबलेश्वर, धारेश्वर, गुणवत्तेश्वर, मुरुडेश्वर, सज्जेश्वर। ये 5 पुण्य क्षेत्र हैं। और मुरुडेश्वर की कथा ಗೋಕರ್ಣ ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ಇದು ಫುಲ್ ನೋಡ್ಬೋದು ನೀವು ಇಲ್ಲೇ. ನೋಡ್ರಿ ಇದನ್ನೆಲ್ಲ ಇಲ್ಲೇ ಫುಲ್ ಮುರುಡೇಶ್ವರ, ಗೋಕರ್ಣ ಇವೆಲ್ಲ ಥರದ್ದು ಇಲ್ಲೇ ಒಂದು ಸ್ಕೆಚ್ ಇಟ್ಟಾರು. ಶನೇಶ್ವರನ ಗುಡಿ, ಶನೇಶ್ವರ ದೇವ್ರದ ನೋಡ್ರಿ. ಇಲ್ಲಿ ಶನೇಶ್ವರ ದೇವರ ಮೂರ್ತಿ ವಿಗ್ರಹ ಇಟ್ಟಾರು. ಮುರುಡೇಶ್ವರದಲ್ಲಿರುವಂಥ ಶನೇಶ್ವರ ದೇವನ ಗುಡಿ. ಇದು ಸೂರ್ಯ. ಇದು ನಮ್ಮ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದ. ಸೂರ್ಯಾಸ್ತ ಆಗತೈತಿ ಈಗ. ಅದ ಮುರುಡೇಶ್ವರ ಪರಮಾತ್ಮಂದೆಲ್ಲ ವಿಡಿಯೋ ಮಾಡ್ಕೊಂಡು ಈಗತ್ತೆ ಬೀಚ್ನಾಗ ಬಂದು. ಇಲ್ಲಿ ಬೀಚ್ನಾಗ ನಾನಾ ಥರ ಆ್ಯಕ್ಟಿವಿಟೀಸ್ ನಡೆಯತ್ತವು. ನಾವಂತರೂ ಒಂದು ಯಾವ್ದಾರೆ ಆಡ್ಬೇಕನ್ನೋ ನನ್ನ ತಲೆಯಾಗ ಐತಿ. ಇವ್ರೇನು ನನ್ನ ದೋಸ್ತರ ಆಟ ಆಡೋದು ಬ್ಯಾಡ ಅನ್ನತ್ತಾರೋ. ಒಂದು ಯಾವ್ದಾರೆ ಆಟ ಆಡೋದು ನನ್ನ ತಲೆಯಾಗ ಐತಿ. ಒಂದು ಯಾವ್ದಾರೆ ಆಟ ಆಡೇ ತೋರಿಸ್ತಾನೆ. ಅಣಕತಕ ಬಿಡಂಗಿಲ್ಲ. ಮತ್ತು ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದಾವೋ ಅದನ್ನು ತೋರಿಸ್ತೀವಿ ಬರ್ರಿ. ಮೊದಲ ಇಲ್ಲಿ ನೀರಿನಾಗ ನಡ್ಯಾಕೆ ಬರೋತ್ತು. ಮೊದಲ ಅರ್ಧ ಕುಡಿಯೋದು. ಈಗ ಐಲೆಟ್ ನೆಕ್ಸ್ಟ್ ಕ್ಲಿಪ್ ಸಿಗ್ತೀವಿ ಕೊಡು ಬರ್ರಿ. ಇನ್ನು ನಮ್ಮ ದೋಸ್ತರದ ಈಶ ಆಡತ್ತಾರ, ಏನೇನು ಆಟ ಆಡತ್ತಾರ ನೋಡ್ನು. ಇದು ಒಂಥರ
ಈ ಆಟದ ಹೆಸರು ವಾಟರ್ ಗಾರ್ಬಿನ್ ವಾಟರ್ ಗಾರ್ಬಿನ್ ಗಾರ್ಮೆಂಗ್ ವಾಟರ್ ಗಾರ್ಮೆಂಗ್ ಅಂತ ಇವರೆಲ್ಲ ಆಟ ಆಡ್ತಾರೆ. ಇದು ಭಾರಿ ಐತಿ ನೋಡ್ರಿ. ಮುರುಡೇಶ್ವರಕ್ಕೆ ಬಂದ್ರೆ ಇಂಥವೆಲ್ಲ ಆಕ್ಟಿವಿಟೀಸ್ ಕರೆಡ್ದಾವು. ಒಂಟೆ ಸವಾರಿನೂ ಅದಾವು. ಬೀಚ್ನಾಗ ಹೆಂಗೆ ಬೇಕಂಗೆ ಆಟ ಆಡ್ಬೋದು. ಹಾಂ ಅಲ್ಲಿ ನಮ್ಮ ದೋಸ್ತರು ಅಲ್ಲಿ ಆಟ ಆಡತ್ತಾರ. ಅಲ್ಲಿ ಹೋಗೋಣ ಬರ್ರಿ. ನೀವು ನೀರ್ನಾಗ ಆಟ ಆಡಿ ಬರತ್ತ ನಾವು ಮುಸ್ತಪ್ಪ ಎಲ್ಲ ಇವ್ರು ಆಟ ಆಡ್ತಾರ. ತೇಜ ಇವರೆಲ್ಲ ಆಟ ಆಡ್ತಾರ. ಇಲ್ಲಿ ಭಾರಿ ಆಟ ಆಡತ್ತಾರ. ನಾವು ಆಟ ಆಡ್ಬೇಕಂದ್ರೆ ನಮ್ಗೆ ಯಾಕೋ ಬೇರೆ ಅಂತ. ತೇಜನೂ ಆಟ ಆಡತ್ತಾನ. ಬೋಟಿಂಗು ನಡೆದಾವ. ಈ ಕಡೆ ಈ ಸೈಡ್ ಅದು ಬೋಟಿಂಗ್ ನಡೆದಾವು. ನಾವು ಬೋಟಿಂಗ್ ಮಾಡೋ ಪ್ಲ್ಯಾನ್ ಇಟ್ಕರೆ ಏನು ಬೇಡ ಅಂತಾರೆ ನೋಡ್ರಿ. ಮುರುಡೇಶ್ವರ ಫುಲ್ ಬೀಚ್ದೆಲ್ಲ ಅರಬ್ಬಿ ಸಮುದ್ರದೆಲ್ಲ ಫುಲ್ ವ್ಯೂ ಪಾಯಿಂಟ್ ಕಾಣ್ತೈತಿ. ಈಗ ಇದೊಂದು ಆಗಂತಲೇ ನಾವು ಬೋಟಿಂಗ್ ಮಾಡ್ತೀವಿ. ಬೋಟಿಂಗ್ ವಿಡಿಯೋ ತೋರಿಸ್ತೀವಿ ಬರ್ರಿ. ಈಗ ಜಸ್ಟ್ ಬೋಟ್ನಾಗ ಹಚ್ಚಿ ಕೂತಿದ್ದೀವಿ. ಇನ್ನೇನು ಬೋಟ್ ಸ್ಟಾರ್ಟ್ ಆಗಂತಲೇ ಹೋಗ್ತೀವಿ. ನಡಕ ಸಮುದ್ರ ನಡು ಹೋಗಿ ತೋರಿಸ್ತೀವಿ. ಈಗ ಜಸ್ಟ್ ನಮ್ಮ ಬೋಟ್ ಸ್ಟಾರ್ಟ್ ಐತಿ. ನಾವು ಕೂತೀವಿ ನೋಡ್ರಿ. ಎಲ್ಲ ಸಮುದ್ರದ ಎಲ್ಲ ಫುಲ್ ಇನ್ನು ಸಮುದ್ರ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಐತಿ. ಈ ಕಡೆ ತುಂಬ ಅದ್ಭುತವಾಗಿ ಶಿವನ ವಿಗ್ರಹ ಕೂಡ ನೋಡಿ ಈಗ ಬೋಟ್ ಲ್ಯಾಂಡ್ ಆಗ್ತಾವ. ಈಗ ಇಳ್ಯಾತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಯಾರ್ಯಾರು ಮಾಡಿಲ್ಲ ಮಾಡಿರಿ. ಬಾಯ್.